ಬಳಿಕ ಸಿಎಂ ಬದಲಾವಣೆ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಅಥವಾ ಖರ್ಗೆ ಅವರು ಆಗ್ತಾರೆ ಅಂತ ಹೇಳಿದ್ರು. ಅದಕ್ಕೂ ನಮಗೇನು ಸಂಬಂಧ? ಆ ಪಕ್ಷಕ್ಕೂ ಅವ್ರ ಹೇಳಿಕೆಗೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಕಲ್ಪಿಸೋರು? ನೀವು ಏನು ಮಾಡೋಕ್ಕಾಗಲ್ಲ. ಅವ್ರು ಬೇರೆ ಪಕ್ಷದಾಗಿದ್ದಾರೆ, ನಮ್ಮ ಪಕ್ಷ ಬೇರೆ. ಈಗ ಎಲ್ಲರೂ ಹೇಳ್ತಾರಂಗೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಅದು ನಮ್ಮ ಸಂಬಂಧಪಟ್ಟ ಇಲ್ಲ. ನಮ್ಮ ಶಾಸಕರು ಹೇಳಿದ್ರೆ ಅದ್ರ ಬಗ್ಗೆ ಏನಾರು ಹೇಳಲಿಕ್ಕೆ, ಅಥವಾ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಹೇಳಲಿಕ್ಕೆ ಅವಕಾಶ ಇತ್ತು. ಅಪ್ಪದ ಯಾರು ಹೇಳ್ತಾರೆ? 2 ವರ್ಷದಿಂದ ಹೇಳ್ತಿದ್ದಾರೆ, ಇವತ್ತಿಲ್ಲ ರೀ. 2 ವರ್ಷದಿಂದ ಹೇಳ್ತಾರೆ, ಇನ್ನೂ 3 ವರ್ಷ ಹೇಳ್ತಾರೆ ಅವ್ರು. 2 ವರ್ಷ ಪ್ಲಸ್ 3 ವರ್ಷ. ನಾ ಇದನ್ನು 1 ವರ್ಷದಿಂದ ಹೇಳಿದ್ದೀನಿ. ನಮ್ಮ ಲಾಸ್ಟ್ ಕೊನೆಯವರೆಗೂ ಸರ್ಕಾರ ಅವಧಿ ನಾಳೆ ಮುಗಿತಿದ್ದಂದ್ರೆ ಇವತ್ತಿನವರೆಗೂ ಅದನ್ನ ಹೇಳೋರು ಅವ್ರು. ಗ್ಯಾರಂಟಿದಿಂದ ಅಭಿವೃದ್ಧಿ ಆಗ್ತಾಯಿಲ್ಲ, ಅದಕ್ಕೆ ಹಣ ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ಅದು, ಫಾರ್ಮ್ಯಾಟ್ರ್ ಅದು. ಒಂದು ಫಾರ್ಮ್ಯಾಟ್ ಮಾಡಿರ್ತಾರೆ ಅವ್ರು, ಹಂಗೆ ಹೇಳ್ಕೊತ ಇರ್ತಾರೆ ದಿವಸ ಅದೇ. ಸೊ ಗ್ಯಾರಂಟಿಯಿಂದ ಅಭಿವೃದ್ಧಿ ಕೂಡ ಯಾವುದೂ ನಿಂತಿಲ್ಲ ರೀ. ಗ್ಯಾರಂಟಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಡೆವಲಪ್ಮೆಂಟ್ ಕೂಡ ಹಿಂದೇನು ಬೊಮ್ಮಾಯಿ ಸರ್ಕಾರದಾಗ ಏನು ಬಜೆಟ್ ಇತ್ತಲ್ಲ, ನೀವು ಕಂಪೇರ್ ಮಾಡಲ್ಲ. ನೀವು ಅವ್ರ ಬಜೆಟ್ ತೆಗೆದು ನೋಡಿ, ನಮ್ಮದು ಬಜೆಟ್ ಪುಸ್ತಕ ತೆಗೆದು ನೋಡಿ, ವೆಬ್ಸೈಟ್ನಾಗ ಸಿಗ್ತೈತೆ. ಅವ್ರು PWDಗೆ ಎಷ್ಟು ಕೊಟ್ಟಿದ್ರು ಬೊಮ್ಮಾಯಿ ಅವರು, ನೀರಾವರಿಗೆ ಎಷ್ಟು ಕೊಟ್ಟಿದ್ರು, RDPRಗೆ ಎಷ್ಟು ಕೊಟ್ಟಿದ್ರು, ಕಂಪೇರ್ ಮಾಡಿದ್ರೆ ನಿಮ್ಗೆ ಸಿಗ್ತೈತೆ. ಅಂದ್ರೆ ಗೊತ್ತಾಯ್ತು ಕಡಿಮೆ ಇದೆಯೋ ಹೆಚ್ಚಿದೆ ಅಂತ. ಸುಮ್ಮನೆ ಅವ್ರು ಹೇಳ್ತಾರಂತೆ, ನೀವು ಕ್ವಶನ್ ಮಾಡಿ, ನೀವು ಒಂದು ಸಲ ರಿಸರ್ಚ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ನೀವೇ ಪ್ರಶ್ನೆ ಕೇಳಿದ್ರೆ ಅವ್ರು ಸುಮ್ಮಾಗ್ತಾರೆ. ಅದಾಗೋದು ಅದೇನು ಹೇಳಿದೆ, ಈಗಾಗಲೇ ಹೇಳಿದ್ವಿ. ಅದು ಹೆಚ್ಚು ಕಮ್ಮಿ ಸರ್ಕಾರ ಒಂದು ತಿಂಗಳು ಲೇಟ್ ಆಗಿದ್ದು ಇದೆ, 2 ತಿಂಗಳು ಲೇಟ್ ಆಗಿದ್ದಿದೆ. 2 ವರ್ಷ ಕೊಟ್ಟಿದ್ರಲ್ಲ ನಾವು, ಮಾರ್ಚ್ವರೆಗೆ ನಮ್ಗೆ ಸಿಗ್ತಾಯಿದೆ. 2 ವರ್ಷದವರೆಗೆ ಕ್ಲಿಯರ್ ಇದೆ. ಡಿಲೇ ಅಂತ ಆಗೋದ್ರೆ ಅದರಲ್ಲಿ ಏನೋ ಪ್ರಶ್ನೆ ಇಲ್ಲ. ಸರ್ಕಾರ ಅದು ಯಾಕಂದರೆ ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ನೋಡ್ಕೋಬೇಕು. ಒಂದು ಸಲ ದುಡ್ಡು ತೆಗೆದು ಈ ಕಡೆ ಹಾಕ್ತಾರೆ, ಈ ಕಡೆಯಿಂದ ಆ ಕಡೆ ಅಡ್ಜಸ್ಟ್ ಮಾಡ್ತಾರೆ. ಅದ್ರಾಗ ಏನು ಹಿಂದಿನ ನಾವು ಲೆಕ್ಕ ತೆಗಿಲ್ಲ. 2 ವರ್ಷದ್ದು 12 ತಿಂಗಳದು 24 ತಿಂಗಳು ಕ್ಲಿಯರ್ ಇದೆ. ನಮ್ಮ ಮುಂದೆ ಆಗ್ತಿದೆ ಅಂತ ಅದರಿಂದ ಅರ್ಥ ಇಂಡಿಕೇಶನ್. ನಿನ್ನೆ ನಮ್ಮ ಖರ್ಗೆ ಸಾಹೇಬ್ ಹೇಳ್ಯಾರಲ್ಲ ರೀ, ಅದು ವರಿಷ್ಠರು ಹೇಳಿದ್ದಾರೆ. ನಿನ್ನೆ ನಿಮ್ಮ ಗುಲ್ಬರ್ಗದಾಗ ಹೇಳ್ಯಾರಲ್ಲ ರೀ, ಯಾದಗಿರಿಯಾಗ ಹೇಳ್ಯಾರೇನದ. ಅವ್ರು ಹೇಳಿದ ಮ್ಯಾಗ ಬಂದು ನಾವೇನು ಹೇಳೋದು ಅವಶ್ಯಕತೆ ಇಲ್ಲ ರೀ. ನೀವು ಅವ್ರು ಸಿದ್ದರಾಮಯ್ಯವ್ರನ್ನ ಕೇಳ್ಬೇಕ್ರಿ. ಈಗ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳೋದು? ಈಗ ಯಾವ ವಿಷಯದಾಗ ಸುಳ್ಳು ಹೇಳಿದ್ರು ಚರ್ಚೆ ಆಗ್ಬೇಕಲ್ಲ. ಅದ ಹೆಚ್ಚೇರು ಒಂದು ಹಾಕ್ಬಲ್ಲ. ಯಾವ ವಿಷಯದಾಗ ಸುಳ್ಳು ಹೇಳಿದ್ರೆ ಚರ್ಚೆ ಆಗ್ಬೇಕ್ರಿ. ಹಂಗೆ ಹೇಳಿ GST ಬರಬೇಕಾದಂತ ಹಣ ಬಂದಿದೆ, ಬಟ್ ಅದನ್ನ ಸುಳ್ಳು ಹೇಳಿ ಕೇಂದ್ರಕ್ಕೆ ಅಪ್ಪ ಅಂದ್ರೆ ಸುಳ್ಳು ಹೇಳೋದ್ರಲ್ಲಿ ನಿಂತಿರು ಅಂತ ಆ ರೀತಿಯಾಗಿ ನೋಡಿ. ಅದಕ್ಕೆ ಹೇಳಿದೆಲ್ಲ, ನೀವು ಸ್ಟಡಿ ಮಾಡ್ಬೇಕಂತ. ಅದಕ್ಕೆ ಹೇಳಿದೆ ಅಂದರೆ, ನಾವು ಕೊಡೋದು 2 ಲಕ್ಷ ಕೋಟಿ, ನಮಗೆ ಬರೋದು 56 ಹೆಚ್ಚು ಕಮ್ಮಿ ಈ ರೇಂಜ್ನಾಗ ಕೊಡ್ತಾರೆ. ನಮ್ಮವ್ರ ಡಿಮಾಂಡ್ ಏನಂದರೆ, ಅಟ್ಲೀಸ್ಟ್ 50% ಕೊಡಿ, ನಿಮ್ಮ ಕಾನೂನು ತಿದ್ದುಪಡಿ ಮಾಡಿ ಅಂತ ಹೋರಾಟಿದೆ ನಮ್ಮದು. ಈಗ 30,000 ಕೊಟ್ಟಿದ್ದಾರೆ, ಅದ್ರ ಕೊಟ್ಟಿವಿ ಅಂತ ಹೇಳ್ತಾರೆ. 2 ಲಕ್ಷ ಕೋಟಿದು ನಾವು ಡಿಮಾಂಡ್ ಮಾಡ್ತಾಯಿದ್ವಿ. ಅದೇನು ಫೈನಾನ್ಸ್ ಆಯೋಗದವ್ರದ್ದು ಏನೊಂದು ಕಾನೂನು ಇದೆಯಲ್ಲ, ಜನಸಂಖ್ಯೆ ಆಧಾರ ಮೇಲೆ ಕೊಡ್ತಾರೆ ಅವರು. UP ಬಿಹಾರದವ್ರಿಗೆ ಹೆಚ್ಚು ಕೊಡ್ತಾರೆ ದುಡ್ಡು. ನಮ್ಮದು ಹೈವೇ, ಎಕ್ಸ್ಪ್ರೆಸ್ ಹೈವೇ, ಯಮುನಾ ಗಂಗಾ ಎಕ್ಸ್ಪ್ರೆಸ್ ಹೈವೇ ಅವ್ರು ಮಾಡ್ತಿದ್ದಾರೆ. ಹತ್ರ ಡಿಮಾಂಡ್ ಇದೆ ಹೊರ್ತ. ಅದಕ್ಕೆ ನೀವು ಈ ಲಾಸ್ಟ್ ಟೈಮ್ 36,000 ಕೋಟಿ ಕೊಟ್ಟಿದ್ದಾರೆ ನಮಗೆ. ಕೊಟ್ಟಟ್ಟ ಅವ್ರು ಏನಕ್ಕೆ ಕಾನೂನಲ್ಲಿದೆ ಅದು ಬಂದಿದೆ. ನಮ್ಮ ಡಿಮಾಂಡ್ ಏನಂದರೆ, ನಿಮ್ಮ ಕಾನೂನು ಚೇಂಜ್ ಮಾಡಿ ಅಟ್ಲೀಸ್ಟ್ 50%, 1 ಲಕ್ಷ ಕೋಟಿ ಆದರೆ ಕೊಡಿ ಅಂತ ನಮ್ಮ ಡಿಮಾಂಡ್. ಆ ಥರ ಡಿಮಾಂಡ್ ಇದೆ. ಈಗ ಅವ್ರು ಹೇಳ್ತಾರೆ 36,000 ಕೋಟಿ ನಮ್ಮದು ಇದೇ ಲೆಕ್ಕ ಕೊಟ್ಟಿದ್ದೀವಿ, ಕರೆಕ್ಟು. ನಾವು ನಮ್ಮ ತೆರಿಗೆ ದುಡ್ಡು UP ಬಿಹಾರದಾಗ ರಸ್ತೆ ಆಗ್ತದೆ, ಅಲ್ಲಿ ಏನೇನು ಡೆವಲಪ್ಮೆಂಟ್ ಮಾಡ್ತೇವೆ, ನಮಗೆ ಕೊಡಿ ಅಂತ ಡಿಮಾಂಡ್. ಅಷ್ಟು ಸಿಂಪಲ್ ಡಿಮಾಂಡ್ ಇದೆ. ಈಗೆಲ್ಲ ಬಂದಿಲ್ಲ. ಈಗ 1 ವರ್ಷದಿಂದ ಸ್ಟಾಪ್ ಇದೆ ಅದ. ಇಲ್ಲ 1 ವರ್ಷದಿಂದ ಈಗ ದಲಿತ CM ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ. ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕಲೇ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಉತ್ತರಾಖಂಡಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನ ನೋಡಿ, ಇನ್ವೆಸ್ಟಿಗೇಷನ್ ಆಗಲಿ. ಯಾಕಂದರೆ ಅದು ಗೊತ್ತಿಲ್ಲ, ಪೈಲಟ್ ಎರರ್ ಇದೆಯೋ ಅಥವಾ ಟೆಕ್ನಿಕಲಿ ವಿಮಾನದ ಪಾರ್ಟ್ ಇದೆಯೋ, ಮತ್ತು ಯಾರ್ಯಾರ್ದು ಪಾರ್ಟ್ ಇದೆ ಅಂತ ಇನ್ವೆಸ್ಟಿಗೇಷನ್ ಆಗಲಿ. ಹೆಂಗೋ ಈಗೇನು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಅದರಲ್ಲಿ ಇಮ್ಮಿಡಿಯೇಟ್ ಏನು ಶಾರ್ಟ್ ಟೈಮ್ನಾಗ ಗೊತ್ತಾಗ್ತದೆ. ಸೊ ನೋಡೋದಂದ್ರೆ ಮುಂದೆ ಆಗಬಾರ್ದು ಆ ರೀತಿ ಮತ್ತೆ ಅನ್ನೋದು ಅಷ್ಟೇ ಎಲ್ಲರದು
ಆಸೆ ರೀ. ದೊಡ್ಡ ದುರಂತ. ಅದೇ ದೊಡ್ಡದು ಆಗಬಾರ್ದಿತ್ತು, ಯಾಕಂದರೆ ಏರ್ ಇಂಡಿಯನ್ ಪೈಲಟ್ಗಳೆಲ್ಲ ಎಕ್ಸ್ಪರ್ಟ್, ಅವ್ರು ಭಾಳ ಎಕ್ಸ್ಪೀರಿಯನ್ಸ್ ಪೈಲಟು, ಕಂಪನಿ ಕೂಡ ಭಾಳ ಹಳೆದಿದೆ. ನೋಡೋಣ, ಇನ್ವೆಸ್ಟಿಗೇಷನಾಗ ಗೊತ್ತಾಗ್ತದೆ. ಗುಜರಾತ್ ಆದ ನಂತರ ಇವತ್ತು ಉತ್ತರಾಖಂಡದಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನ ಆಗಿ 7 ಜನ ಡೆತ್ ಆಗಿದೆ. ಹೇಳಲಿಕ್ಕೆ ಆಗೋಲ್ಲ, ವೆದರ್ ಡಿಪೆಂಡ್ ಇರ್ತೈತೆ, ಟೆಕ್ನಿಕಲ್ ಇರ್ತೈತೆ. ಪೈಲಟ್ ಹೇಳಿದ್ರಲ್ಲ, ಡಿಪೆಂಡ್ಸ್. ಉತ್ತರಾಖಂಡದಲ್ಲಿ ಎವ್ರಿ 10 ನಿಮಿಷಕ್ಕೊಂದು ಸಲ ವೆದರ್ ಚೇಂಜ್ ಆಗ್ತಿರ್ತಾರೆ, ಹೀಗಾಗಿ ಆಗ್ತೈತೆ, ಏನು ಹೇಳೋಕ್ಕಾಗೋಲ್ಲ. ಸೊ ಒಂದೊಂದು ಸಲ ಪೈಲಟ್ ಮಿಸ್ಟೇಕ್ ಇರುತ್ತೆ, ಒಂದು ಸಲ ವೆದರ್ ಸಡನ್ನಾಗಿ ಚೇಂಜ್ ಆಗಿರಲ್ಲ, ಹೀಗಾಗಿ ಗೊತ್ತಾಗಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಆದಮೇಲೆ ನೋಡೋಣ. ಯಾವುದ್ರಿ ಇನ್ಸಿಡೆಂಟ್ಗಳಿಂದ ದೇಶದ ಆರ್ಥಿಕತೆ ಮೇಲೆ, ಅಂತಂದ್ರೆ ಈಗ ಏನ್ ಮೇಲೆ ಯಾರು ಹೆಚ್ಚು ಇಲ್ಲ ಹಂಗೇನಾಗಲ್ಲ. ಅದು ಬೇರೆ ದೇಶದಲ್ಲಿ ಆಗಿದಲ್ಲ, ನಮ್ಮದು ಬೇರೆ ದೇಶದಲ್ಲಿ ಆಗಿದೆ, ಬೇರೆ ಕಡೆನೂ ಆಗಿದೆ. ನಮ್ಗಿಂತ ಅಡ್ವಾನ್ಸ್ ಕಂಟ್ರಿಯಲ್ಲಿ ಕೂಡ ಆಗಿದೆ. ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಅದೊಂದು ಸರಿ ಆಗ್ತೈತೆ, ಏನು ಮಾಡಲಿಕ್ಕೆ ಆಗೋಲ್ಲ. ಈಗ ಟ್ರೈನ್ ಆಕ್ಸಿಡೆಂಟ್ ಆಗ್ತವೆ, ಬಸ್ ಆಗ್ತವೆ, ಏನೇನು ಆಗ್ತಿರ್ತವೆ. ಅದಕ್ಕೆ ಇದಕ್ಕೇನು ಸಂಬಂಧ. HKI ಲ್ಯಾಂಡ್ ರಿಲೇಟೆಡ್ ಆಗಿ ಒಂದು ಲೀಸ್ ಕೊಟ್ಟಿದ್ದು ತಮ್ಮ PWD ಇಲಾಖೆ. ಲೀಸ್ ಅವಧಿ ಮುಗಿದಿದೆ, ಬಟ್ ಈಗ ಕಂಟಿನ್ಯೂಷನ್ ಮಾಡ್ತಾ ಇಲ್ಲ. ನೋಡೋಣ, ನಮ್ಮ ಗಮನಕ್ಕೆ ಬಂದಿಲ್ಲ, ಚೆಕ್ ಮಾಡೋಣ, ಬೇಕಾದ್ರೆ ಮಾಡ್ತೀವಿ. 50 ಎಕರೆ ಹಾರ್ಟ್ ಆಫ್ ಸಿಟಿಯಲ್ಲಿ ಇರೋದು. ಚೆಕ್ ಮಾಡೋಣ, ನನಗೆ ಗಮನಕ್ಕೆ ಬಂದಿಲ್ಲ. ಬಹುಶಃ ಅವಧಿ ಮುಗಿದಿದೆಯಲ್ಲ ಗೊತ್ತಿಲ್ಲದ. ಮುಗಿದ್ರೆ ಮಾತ್ರ ನಮ್ಮ ಕಡೆ ಬರ್ದ್ರದ, ಇಲ್ಲ ನಮ್ಮ ಕಡೆ ಒಂದು ವರ್ಷ ಆಯ್ತು ನಿಮ್ಮ ಗೊತ್ತಿಲ್ಲ. ನಾನು ಚೆಕ್ ಮಾಡ್ತೀನಿ ನೋಡಿ. ಕೇಳಿ ನೋಡ್ತಾರೆ, ಯಾಕಂದ್ರೆ ಅದು ಏನು ಟೆಂಡರ್ ಕ್ಯಾನ್ಸಲ್ ಮಾಡಿದಾರಾ ಅಥವಾ ರೀಟೆಂಡರ್ ಮಾಡಬೇಕಾ? ಯಾಕಂದ್ರೆ ನಮ್ಮಲ್ಲಿ ಸಮಸ್ಯೆ ಇದ್ದೇ ಇರ್ತೀವಿ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ರಸ್ತೆ ಬಗ್ಗೆ ಕೇಳ್ತೀರಿ, ಇಲ್ಲ ಮುಗಿಸ್ಲಿಕ್ಕೆ ಕೇಳ್ತೀವಿ ಬೇಗ. ಯಾವ ರಸ್ತೆ ಇರೋದ? ಚಿಗ್ರಹಳ್ಳಿ. 4 ವರ್ಷ ಆಯ್ತು ಕಾಮಗಾರಿ ನಡೀತಾ ಇದೆ. ಈ ರೀತಿ ಸಮಸ್ಯೆ ಇದೆ ಸರ್. ಬರೀ ರಸ್ತೆ ಅಷ್ಟೇ ಇನ್ನೊಂದು ಸ್ವಲ್ಪ ವೈಡ್ ಆಗ್ಬೇಕು. ವರ್ಕ್ ಮಾಡಿದ್ದಾರೆ ಸರ್, ಬರೀ ಕಾಮಗಾರಿ ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಇನ್ಸಿಡೆಂಟ್. ನೋಡೋಣ, ಈಗ ಇನ್ನೊಂದು ನೆಕ್ಸ್ಟ್ ವೀಕ್ ಬರ್ತೀನಿ. ಇಲ್ಲಿ ಎಲ್ಲ ಶಾಸಕರು ಸಚಿವರು ಚರ್ಚೆ ಮಾಡ್ತೀವಿ. ಅಂದ್ರೆ ನಮ್ಮ ಎಂಟೈರ್ ಗುಲ್ಬರ್ಗ ಜಿಲ್ಲೆ ಒಂದು ಸಭೆ ಮಾಡ್ತೀವಿ, ಬಂದಾಗ ಮಾಡ್ತೀವಿ. ನಡೀತಾ ಇದೆ. ಯಾವುದೋ ಕಾರ್ಯಕ್ರಮ ನಿಮಿತ್ತ ಅವರು ಕಲಬುರಗಿ ಬಂದಿರಿ, ಸ್ವಾಗತ ರೀ. ಬಟ್ ಇಲಾಖೆ ವಿಚಾರಕ್ಕೂ ಜಾಸ್ತಿ ಇಲ್ಲ, ಬರ್ತಾ ಇದೀವಿ. ರೂಟೀನ್ ಆಗಂತೂ ವರ್ಕ್ ನಡೀತಾನೆ ಇರುತ್ತೆ. 4 ವರ್ಷದಿಂದ ಯಾವ ಕಾಮಗಾರಿ ಅದು ನ್ಯಾಷನಲ್ ಹೈವೇ ನೀವು ಹೇಳೋದು ಎಲ್ಲ ಅದು ಲಾಂಗ್ ಪೆಂಡಿಂಗ್ ಇವರೆಲ್ಲ ಈಗಾಗಲೇ ಮೊನ್ನೆ ಅದು ಚರ್ಚೆ ಮಾಡಿದ್ದೀವಿ. ಸುಮಾರು ಒಂದು 60% ಈಗಾಗಲೇ ಕ್ಲಿಯರ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ವಿ ನ್ಯಾಷನಲ್ ಹೈವೇ. ಇನ್ನೊಂದು 22 ವರ್ಕ್ ಪೆಂಡಿಂಗ್ ಇದೆ. ಅಂದರೆ ಲ್ಯಾಂಡ್ ಇಶ್ಯೂ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಅಥವಾ ಲೋಕಲ್ ಸಮಸ್ಯೆಯಿಂದ ಉಳಿದಿದ್ದಾರೆ 20 ವರ್ಕ್. ಅದು ಡಿಸೆಂಬರ್ವರೆಗೆ ಮುಗಿಸ್ತು ಅಂತೇಳಿ ಬರೋ ಡಿಸೆಂಬರ್. ಅಷ್ಟಾದ್ರೆ ನಮ್ದು 100% ನ್ಯಾಷನಲ್ ಹೈವೇದವ್ರು ನಮ್ಮ ಕಡೆ ಬಟ್ ಮಾಡೋಂಗಿಲ್ಲ. ಅಂದರೆ ನಮ್ಮ ಕಡೆ ಇದೆ, ನಮ್ಮ ಕಡೆ ಪೆಂಡಿಂಗ್ ಇದೆ ಅದು ಹೇಳೋಂಗಿಲ್ಲ. ಎಲ್ಲ ಕ್ಲಿಯರ್ ಮಾಡಿ ಡಿಸೆಂಬರ್ ಒಳಗೆ ಮಾಡಿಕೊಡ್ತಾರೆ.